ಆರ್ಥೋಪೆಡಿಕ್ ಶಸ್ತ್ರಚಿಕಿತ್ಸೆಗಳಲ್ಲಿ ನಾರಾಯಣ ಹೆಲ್ತ್ ಐತಿಹಾಸಿಕ ಸಾಧನೆ. ಆರೋಗ್ಯ ರಕ್ಷಣಾ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವ ನಾರಾಯಣ ಹೆಲ್ತ್ ಸಂಸ್ಥೆಯು 10,000ಕ್ಕೂ ಹೆಚ್ಚು ಆರ್ಥೋಪೆಡಿಕ್ ಶಸ್ತ್ರಚಿಕಿತ್ಸೆಗಳ ಹಾಗೂ 1,000ಕ್ಕೂ ಅಧಿಕ ರೋಬೋಟಿಕ್ ಮೊಣಕಾಲು ಕಸಿ ಯಶಸ್ವಿಯಾಗಿ ಪೂರ್ಣಗೊಳಿಸಿ ಮಹತ್ವದ ಮೈಲಿಗಲ್ಲು ಸ್ಥಾಪಿಸಿದೆ. ಬಳ್ಳಾರಿಯಲ್ಲಿ ಶನಿವಾರ ನಾರಾಯಣ ಹೆಲ್ತ್ ಸಂಸ್ಥೆಯ ಯಶಸ್ವಿಯ ಸಾಧನೆಗಳ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಆರ್ಥೋಪೆಡಿಕ್ ಆಂಕಾಲಜಿಸ್ಟ್ ಡಾಕ್ಟರ್ ಸುಮನ್ ಎಂ. ಬೈರೇಗೌಡ ಅವರು ಮಾತನಾಡಿ, ಹಿಂದೆ ಮೂಳೆ ಕ್ಯಾನ್ಸರ್ ಬಂದರೆ ಅಂಗಾಂಗ ಕತ್ತರಿಸುವುದು ಅನಿವಾರ್ಯವಾಗಿತ್ತು. ಆದರೆ ಇಂದಿನ ಸುಧಾರಿತ ಕೀಮೋಥೆರಪಿ ಮತ್ತು ಲಿಕ್ವಿಡ್ ನೈಟ್ರೋಜನ್ ಕ್ರಯೋಥೆರಪಿಯಂತಹ ತಂತ್ರಜ್ಞಾನಗಳಿಂದ ನೈಸರ್ಗಿಕ ಅಂಗಾಂಗವನ್ನು ಉಳಿಸಿಯೇ ಕ್ಯಾನ್ಸರ್ ನಿರ್ಮೂಲನೆ ಮಾಡಬಹುದು. ಅತ್ಯಾಧುನಿಕ ವೈದ್ಯಕೀಯ ತಂತ್ರಜ್ಞಾನ ಹಾಗೂ ನುರಿತ ತಜ್ಞರ ನೆರವಿನಿಂದಾಗಿ ಉತ್ತರ ಕರ್ನಾಟಕ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳ ರೋಗಿಗಳಿಗೆ ದೂರದ ಮಹಾನಗರಗಳಿಗೆ ತೆರಳುವ ಅನಿವಾರ್ಯತೆ ತಪ್ಪಿದ್ದು, ಸುಧಾರಿತ ಚಿಕಿತ್ಸೆ ಸ್ಥಳೀಯವಾಗಿಯೇ ಲಭ್ಯವಾಗುತ್ತಿದೆ. ರೋಗಿಗಳಲ್ಲಿ ತೀವ್ರ ಮೂಳೆ ಕ್ಯಾನ್ಸರ್ ಕಾಣಿಸಿಕೊಂಡಾಗ ಕೃತಕ ಇಂಪ್ಲಾಂಟ್ ಬಳಸದೆ ಕ್ರಯೋಥೆರಪಿ ವಿಧಾನದ ಮೂಲಕ ನೈಸರ್ಗಿಕ ಮೂಳೆಯನ್ನೇ ಸಂರಕ್ಷಿಸಿ ಮರುಜೋಡಣೆ ಮಾಡಲಾಗಿದೆ ಎಂದು ವಿವರಿಸಿದರು. ರಿಯಲ್ ಟೈಮ್ 3D ಆರ್ಮ್ ಸ್ಪೈನಲ್ ನ್ಯಾವಿಗೇಷನ್ ತಂತ್ರಜ್ಞಾನ ಬಳಸಿ ಶಸ್ತ್ರಚಿಕಿತ್ಸೆ ಮಾಡಿ ರೋಗಿಯ ಸೋಂಕು ಮತ್ತು ಕುಸಿತಕ್ಕೊಳಗಾದ ಎಳೆಯ ಬೆನ್ನುಮೂಳೆಗೆ ಚಿಕಿತ್ಸೆ ನೀಡುವಾಗ ಸಣ್ಣ ತಪ್ಪಿಗೂ ಅವಕಾಶವಿರುವುದಿಲ್ಲ ಎಂದು ವಿವರಿಸಿದ ಸ್ಪೈನ್ ಸರ್ಜನ್ ಡಾಕ್ಟರ್ ವಿನು ರಾಜ್, ಅತ್ಯಾಧುನಿಕ ರೋಬೋಟಿಕ್ಸ್ ಹಾಗೂ ಸುಧಾರಿತ ಸೌಲಭ್ಯಗಳ ಮೂಲಕ ರೋಗಿಗಳಿಗೆ ತ್ವರಿತ ಗುಣಮಟ್ಟದ ಪರಿಹಾರ ಒದಗಿಸಲು ಸಂಸ್ಥೆ ಬದ್ಧವಾಗಿದೆ ಎಂದು ತಿಳಿಸಿದರು. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಡಾಕ್ಟರ್ ಸುಮನ್ ಬೈರೇಗೌಡ ಅಂತ, ನಾರಾಯಣ ಹೆಲ್ತ್ ಸಿಟಿ ಬ್ಯಾಂಗ್ಳೂರಿಂದ ಬಂದಿರುವಂತದ್ದು. ನಾನು ಮೂಳೆ ಮತ್ತು ಮಾಂಸದ ಕ್ಯಾನ್ಸರ್ ಸ್ಪೆಷಲಿಸ್ಟ್. ಸೊ ಇವತ್ತು ಬಳ್ಳಾರಿಯಲ್ಲಿ ಈ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ ಉದ್ದೇಶ ಏನು ಅಂತಂದ್ರೆ, ನಮ್ಮ ನಾರಾಯಣ ಹಾಸ್ಪಿಟಲ್ ಅಲ್ಲಿ ಎಲ್ಲಾ ತರ ಮೂಳೆಯ ಸೂಪರ್ ಸ್ಪೆಷಾಲಿಟಿ ಸರ್ವಿಸಸ್ ಏನಿದೆ, ಹಂಗಂದ್ರೆ ಸಪರೇಟ್ ಟೀಮ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಥವಾ ಕೀ ಹೋಲ್ ಸರ್ಜರೀಸ್ ಮತ್ತೆ ಸ್ಪೈನ್ ಸರ್ಜರೀಸ್ ಮತ್ತೆ ಮೂಳೆ ಮತ್ತೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಗೆ ಎಲ್ಲ ಸಪರೇಟ್ ಸ್ಪೆಷಾಲಿಟಿ ಟ್ರೀಟ್ಮೆಂಟ್ ಇದ್ದು, ಇವತ್ತು ವರ್ಲ್ಡ್ ಅಲ್ಲಿ ಏನು ಬೆಸ್ಟ್ ಟ್ರೀಟ್ಮೆಂಟ್ ಇದೆ ಅದನ್ನ ನಾವು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಪೇಷಂಟ್ ಗೆ ಅದನ್ನ ನಾವು ಆಫರ್ ಮಾಡ್ತಾ ಇದೀವಿ. ಈಗ ಲಾಸ್ಟ್ 10 ವರ್ಷದಲ್ಲಿ 2,000ಕ್ಕಿಂತ ಹೆಚ್ಚು ಮೂಳೆ ಮತ್ತು ಮಾಂಸದ ಕ್ಯಾನ್ಸರ್ ಪೇಷಂಟ್ ಗಳಿಗೆ ನಾವು ಟ್ರೀಟ್ಮೆಂಟ್ ಮಾಡಿ ಅವರ ಕೈ ಅಥವಾ ಕಾಲು ಉಳಿಸುವಂತ ಒಂದು ಇದನ್ನ ಪ್ರಯತ್ನವನ್ನ ಮಾಡಿದ್ದೇವೆ. ಸೊ ಇವತ್ತು ಅದೇ ತರ ಬಳ್ಳಾರಿಯಲ್ಲಿ ಈ ಮೂಳೆ ಮತ್ತೆ ಕ್ಯಾನ್ಸರ್ ರೋಗಗಳ ಬಗ್ಗೆ ಅವೇರ್ನೆಸ್ ಸ್ಪ್ರೆಡ್ ಮಾಡೋದಕ್ಕೆ ನಾವು ಇಲ್ಲಿ ಇದೀವಿ. ಈ ಕ್ಯಾನ್ಸರ್ಸ್ ಕ್ಯೂರಬಲ್. ಮೂಳೆ ಮತ್ತೆ ಸಾಫ್ಟ್ ಟಿಶ್ಯೂ ಕ್ಯಾನ್ಸರ್ ಬಂದ ತಕ್ಷಣ ಕೈ ತೆಗಿಬೇಕು, ಕಾಲು ತೆಗಿಬೇಕು ಅಂತ ಏನು ಇಲ್ಲ. ಕೈ ಮತ್ತೆ ಕಾಲು ಉಳಿಸುವಂತ ಆಪರೇಷನ್ ಮಾಡಬಹುದು. ಮತ್ತೆ 60 to 70% ಜನ ನಾವು ಸಂಪೂರ್ಣವಾಗಿ ಕ್ಯಾನ್ಸರ್ ಇಂದ ಗುಣಪಡಿಸಬಹುದು ನಾವು ಪೇಷಂಟ್ ನ ಸ್ಟೇಜ್ 1 ಮತ್ತೆ ಸ್ಟೇಜ್ 2 ಅಲ್ಲಿ ಡಯಾಗ್ನೋಸ್ ಮಾಡಿದ್ರೆ. ಸೊ ಈ ತರ ಏನೇ ಪ್ರಾಬ್ಲಮ್ ಇದ್ರು ಬೋನ್ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಡಾಕ್ಟರ್ ನ ಮೀಟ್ ಮಾಡಿ ಟ್ರೀಟ್ಮೆಂಟ್ ಆಗುತ್ತಾ ಇಲ್ವಾ ಅಂತ ಒಂದು ಭಯ ಪಡ್ತಾರೆ. ಆದರೆ ಇವತ್ತು ಗವರ್ಮೆಂಟ್ ಇಂದ NGOs ಇಂದ ತುಂಬಾ ಫಂಡಿಂಗ್ ಸಪೋರ್ಟ್ ಇರೋದ್ರಿಂದ ಆಲ್ಮೋಸ್ಟ್ 90-95% ನಾವು ಈ ತರ ಫಂಡಿಂಗ್ ಸಹಾಯಧನ ತಗೊಂಡು ನಾವು ಟ್ರೀಟ್ಮೆಂಟ್ ಅನ್ನ ಮಾಡಬಹುದು. ಸೊ ಟ್ರೀಟ್ಮೆಂಟ್ ದುಡ್ಡಿಲ್ಲ ಅದಕ್ಕೋಸ್ಕರ ನಾವು ಟ್ರೀಟ್ಮೆಂಟ್ ತಗೊಳ್ಳಲ್ಲ ಅನ್ನೋದು ತಪ್ಪು. ಇವತ್ತಿನ ದಿನ ನಿಮ್ಮ ಡಾಕ್ಟರ್ನ ನೀವು ಕನ್ಸಲ್ಟ್ ಮಾಡಿ ನಿಮ್ಮ BPL ಮತ್ತೆ ನಿಮ್ಮ ಅರ್ನಿಂಗ್ ರೆವಿನ್ಯೂ ಏನಿದೆ ಅದ್ರ ಮೇಲೆ ಅವರು ಅದನ್ನ ತಿಳ್ಕೊಂಡು ಮ್ಯಾಕ್ಸಿಮಮ್ ಹೆಲ್ಪ್ ಮಾಡೋದಕ್ಕೆ ಪ್ರಯತ್ನ